ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಒಂದು ಬಹಳ ವಿಚಿತ್ರವಾದ ಆದ್ರೆ ಅಷ್ಟೇ ಮುಖ್ಯವಾದ ಪ್ರಕರಣದ ಬಗ್ಗೆ ಮಾತಾಡೋಣ. ನಮಸ್ಕಾರ. ಹೌದು, ಇದು ಚಂಡೀಗಢದ ದೀಪಿಕಾ ಸಿಂಗ್ ಅನ್ನೋ ಒಬ್ಬ ನರ್ಸ್ ಅವರ ಕತೆ. ಅವರು ತಮ್ಮ ಮೊದಲ ಜೈವಿಕ ಮಗುವಿಗೆ ಜನ್ಮ ಕೊಟ್ಟಾಗ ಹೆರಿಗೆ ರಜೆ ಅಂದ್ರೆ ಮೆಟರ್ನಿಟಿ ಲೀವಿಗೆ ಅರ್ಜಿ ಹಾಕ್ತಾರೆ. ಆದ್ರೆ ಅವರ ಸಂಸ್ಥೆ PGIEMR ಅದನ್ನ ತಿರಸ್ಕರಿಸ್ಬಿಡುತ್ತೆ. ಹೌದು, ಇಲ್ಲಿ ವಿಚಿತ್ರವಾದ ಸಂಗತಿ ಏನು ಅಂದ್ರೆ ಅವರು ಒಬ್ಬ ಒಳ್ಳೆ ತಾಯಿ ಆಗಿದ್ದಕ್ಕೆ ಈ ಶಿಕ್ಷೆ ಅನುಭವಿಸ್ಬೇಕಾಯ್ತು. ಒಳ್ಳೆ ತಾಯಿ ಆಗಿದ್ದಕ್ಕೆ ಶಿಕ್ಷೆನಾ? ಅಂದ್ರೆ ಅರ್ಥ ಆಗ್ಲಿಲ್ಲ. ದೀಪಿಕಾ ಮದುವೆ ಆಗಿದ್ದು ಒಬ್ಬ ವಿಧುರನನ್ನ. ಅವರ ಪತಿಗೆ ಆಗ್ಲೇ 2 ಮಕ್ಕಳಿದ್ರು. ಓ ಸರಿ. ಆ ಮಕ್ಕಳಿಗೆ ಇವರು ತುಂಬಾನೇ ಪ್ರೀತಿಯಿಂದ ತಾಯಿಯಾಗಿದ್ರು. ಅವ್ರಿಗೋಸ್ಕರ ಹಿಂದೆ ಚೈಲ್ಡ್ ಕೇರ್ ಲೀವ್ ಕೂಡ ತಗೊಂಡಿದ್ರು. ಸೊ ಇದೇ ಕಾರಣ ಇಟ್ಕೊಂಡು ನೀವು ಆಗ್ಲೇ 2 ಮಕ್ಕಳ ತಾಯಿ, ನಮ್ಮ ನಿಯಮದ ಪ್ರಕಾರ 3ನೇ ಮಗುವಿಗೆ ಹೆರಿಗೆ ರಜೆ ಕೊಡೋಕಾಗಲ್ಲ ಅಂತೆ ಸಂಸ್ಥೆ ವಾದ ಮಾಡಿತು. ಒಂದು ನಿಮಿಷ, ಮಲಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದೇ ತಪ್ಪ? ಇದು ನ್ಯಾಯನಾ? ಇದೇ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ಕೂಡ ಕೇಳಿತು. ಈ ಕೇಸ್ ನ್ಯಾಯಾಲಯದ ಮೆಟ್ಟಿಲೇರಿದಾಗ ನ್ಯಾಯಾಲಯ ಕಾನೂನಿನ ಮೂಲ ಉದ್ದೇಶವನ್ನೇ ನೋಡಿತು. ಹೌದು, ಅದನ್ನೇ ತಿಳಿಬೇಕಿರೋದು. ಇಲ್ಲಿ 2 ಬೇರೆ ಬೇರೆ ರಜೆಗಳ ಬಗ್ಗೆ ನಾವು ಮಾತಾಡಬೇಕು. ಒಂದು ನಿಯಮ 43 ಅಂದ್ರೆ ಹೆರಿಗೆ ರಜೆ, ಮೆಟರ್ನಿಟಿ ಲೀವ್. ಹೌದು, ಇದು ಸಂಪೂರ್ಣವಾಗಿ ತಾಯಿಯ ಜೈವಿಕ ಆರೋಗ್ಯಕ್ಕೆ ಸಂಬಂಧಿಸಿದ್ದು. ಹೆರಿಗೆಯಿಂದ ಚೇತರಿಸಿಕೊಳ್ಳೋಕೆ ಮತ್ತೆ ಹುಟ್ಟಿದ ಮಗುವಿನ ಆರೈಕೆಗಾಗಿ ಮೀಸಲಾದದ್ದು. ಓಕೆ, ಇದು ತಾಯಿಯ ಹಕ್ಕು. ಹಾಗಾದ್ರೆ ದೀಪಿಕಾ ಮೊದಲು ತಗೊಂಡಿದ್ದ ಆ ಚೈಲ್ಡ್ ಕೇರ್ ಲೀವ್ ಇದೆಯಲ್ಲ, ಅದರ ಉದ್ದೇಶನೇ ಬೇರೆ. ಅದೇನು? ಅದು ನಿಯಮ 43C, ಮಕ್ಕಳ ಪರೀಕ್ಷೆ, ಅನಾರೋಗ್ಯ ಅಥವಾ ಬೇರೆ ಆರೈಕೆಯ ಅಗತ್ಯಗಳಿಗಾಗಿ ತಗೊಳ್ಳೋ ರಜೆ ಅದು. ಓ ಸರಿ, ಎರಡಕ್ಕೂ ಸಂಬಂಧವೇ ಇಲ್ಲ. ಖಂಡಿತ ಇಲ್ಲ. ಸುಪ್ರೀಂ ಕೋರ್ಟ್ ಇದನ್ನೇ ಸ್ಪಷ್ಟವಾಗಿ ಹೇಳಿತು. ಹೆರಿಗೆ ರಜೆ ಅನ್ನೋದು ಜೈವಿಕ ಪ್ರಕ್ರಿಯೆ, ಮಕ್ಕಳ ಆರೈಕೆ ರಜೆ ಅನ್ನೋದು ಪಾಲನೆಗೆ ಸಂಬಂಧಿಸಿದ್ದು. ಒಂದನ್ನ ತಗೊಂಡಿದ್ದಕ್ಕೆ ಇನ್ನೊಂದನ್ನ ನಿರಾಕರಿಸೋದು ತಪ್ಪು ಅಂತಿತು. ಅಂದ್ರೆ ನ್ಯಾಯಾಲಯ ಕೇವಲ ಕಾನೂನಿನ ಅಕ್ಷರಗಳನ್ನು ನೋಡ್ಲಿಲ್ಲ, ಅದರ ಹಿಂದಿನ ಆಶಯವನ್ನು ನೋಡಿತು ಅಲ್ವಾ? ಖಂಡಿತ. ಇದಕ್ಕಿಂತ ಒಂದು ಹೆಜ್ಜೆ ವಿಂಡೆ ಹೋಗಿ ನ್ಯಾಯಮೂರ್ತಿ DY ಚಂದ್ರಚೂಡ್ ಅವರಿದ್ದ ಪೀಠ ಕುಟುಂಬದ ವ್ಯಾಖ್ಯಾನವನ್ನೇ ವಿಸ್ತರಿಸಿತು. ಕುಟುಂಬದ ವ್ಯಾಖ್ಯಾನವನ್ನೇ? ಅದು ಹೇಗೆ? ಇವತ್ತಿನ ಸಮಾಜದಲ್ಲಿ ಕುಟುಂಬ ಅಂದ್ರೆ ಬರೀ ಗಂಡ ಹೆಂಡ್ತಿ ಜೈವಿಕ ಮಕ್ಕಳು ಮಾತ್ರ ಅಲ್ಲ. ಹೌದು, ಮರುಮದುವೆ, ಒಂಟಿ ಪೋಷಕರು, ದತ್ತು ಕುಟುಂಬಗಳು, ಹೀಗೆ ಎಷ್ಟೊಂದು ವಿಲಕ್ಷಣ ಅಂತ ಕರೆಯಬಹುದಾದ ಕುಟುಂಬಗಳಿವೆ. ವಿಲಕ್ಷಣ ಕುಟುಂಬಗಳು ಅಂದ್ರೆ ಏಟಿಪಿಕಲ್ ಫ್ಯಾಮಿಲೀಸ್. ಹೌದು. ಕೋರ್ಟ್ ಒಂದು ಬಹಳ ಮುಖ್ಯವಾದ ಮಾತು ಹೇಳಿತು. ಏನ್ ಹೇಳಿತು? ಕಾನೂನಿನ ಅಕ್ಷರಗಳನ್ನು ಯಥಾವತ್ತಾಗಿ ಬಳಸಿ ಸಾಂಪ್ರದಾಯಿಕವಲ್ಲದ ಕುಟುಂಬಗಳಿಗೆ ಅನ್ಯಾಯವಾಗುವಂತೆ ಮಾಡಬಾರದು ಅಂತ. ವಾವ್! ಅಂದ್ರೆ ಕಾನೂನು ಸಮಾಜದ ವಾಸ್ತವಕ್ಕೆ ಕಣ್ಣು ಮುಚ್ಚಿ ಕೂರಬಾರ್ದು. ಎಕ್ಸಾಕ್ಟ್ಲಿ. ಕಾನೂನು ಜನರ ಜೀವನಕ್ಕೆ ಹತ್ತಿರವಾಗಿರಬೇಕು. ಹಾಗಾದ್ರೆ ಅಂತಿಮವಾಗಿ ದೀಪಿಕಾ ಸಿಂಗ್ ಅವರಿಗೆ ನ್ಯಾಯ ಸಿಕ್ತಾ? ಖಂಡಿತ. ಸುಪ್ರೀಂ ಕೋರ್ಟ್ ಅವರ ಮನವಿಯನ್ನು ಎತ್ತಿ ಹಿಡಿದು ತಕ್ಷಣವೇ ಹೆರಿಗೆ ರಜೆ ಕೊಡಿ ಅಂತ ಆದೇಶ ಮಾಡಿತು. ಇದು ಕೇವಲ ದೀಪಿಕಾ ಅವರ ಕೇಸಲ್ಲ, ಇದೊಂದು ಮೈಲಿಗಲ್ಲು. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ಜನರಿಗೆ ಸಿಗೋ ಮುಖ್ಯ ಸಂದೇಶ ಏನು? 2 ಸಂದೇಶಗಳು. ಒಂದು, ಸಾಮಾನ್ಯ ಜನರಿಗೆ ಮಲಮಕ್ಕಳನ್ನು ಆರೈಕೆ ಮಾಡಿದ ಮಾತ್ರಕ್ಕೆ ನಿಮ್ಮ ಜೈವಿಕ ಮಗುವಿನ ಹೆರಿಗೆ ರಜೆಯ ಹಕ್ಕನ್ನು ಯಾರೂ ಕಿತ್ಕೊಳ್ಳೋ ಆಗಲ್ಲ. ಸರಿ. ಎರಡನೆಯದು ಕಾನೂನು ವಲಯದವರಿಗೆ. ಕಲ್ಯಾಣ ಶಾಸನಗಳನ್ನು ಅರ್ಥೈಸುವಾಗ ಕೇವಲ ಶಬ್ದಗಳನ್ನು ನೋಡಬೇಡಿ, ಅದರ ಹಿಂದಿನ ಮೂಲ ಉದ್ದೇಶವನ್ನ ನೋಡಿ ಅಂತ. ಇದನ್ನೇ ಪರ್ಪಸಿವ್ ಇಂಟರ್ಪ್ರಿಟೇಷನ್ ಅನ್ನೋದು. ಹಾಗಾದ್ರೆ ಕುಟುಂಬದ ಈ ಹೊಸ ವ್ಯಾಖ್ಯಾನ ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮ ಬೀರ್ಬಹುದು ಅಲ್ವಾ? ಖಂಡಿತವಾಗಿಯೋ. ಇದೊಂದು ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ ನೋಡಿ. ಕುಟುಂಬದ ಈ ವಿಸ್ತೃತ ವ್ಯಾಖ್ಯಾನ ಭವಿಷ್ಯದಲ್ಲಿ ಒಂಟಿ ತಂದೆಯರಿಗೆ ರಜೆ ನೀಡುವ ವಿಚಾರದಲ್ಲಿ ಅಥವಾ LGBTQ+ ಸಮುದಾಯದ ಹಕ್ಕುಗಳಿಗೆ ಸಂಬಂಧಿಸಿದ ಕಾನೂನು ಹೋರಾಟಗಳಲ್ಲಿ ಯಾವ ರೀತಿಯ ಪ್ರಭಾವ ಬೀರಬಹುದು? ಹೌದು, ಇದು ನಿಜಕ್ಕೂ ನಾವು ಕಾದು ನೋಡಬೇಕಾದ ಮತ್ತು ಚಿಂತಿಸಬೇಕಾದ ವಿಷಯ.